ಹಾಯ್ ಹಲೋ ನಮಸ್ಕಾರ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ವೆಲ್ಕಮ್ ಟು ಮೈ ಚಾನಲ್ ಪಾವನಾ ಗಣೇಶ್ ಬ್ಲಾಗ್ಸ್. ನಾನು ನಿಮ್ಮ ಪಾವನಾ ಗಣೇಶ್. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವೆಲ್ಲರೂ ಹೇಗಿದ್ದೀರಿ? ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿರೋ ರೆಸಿಪಿ ಬಂದ್ಬಿಟ್ಟು ಎಗ್ ಪಡ್ಡು, ಮೊಟ್ಟೆಯಿಂದ ಮಾಡ್ಬೋದಾದಂಥ ಪಡ್ಡು. ನಾನಿಲ್ಲಿ ಒಂದು ಆನಿಯನ್ ತೊಗೊಂಡಿದ್ದೀನಿ. ಆ ಆನಿಯನ್ ನಾನು ಸೈಡೆಲ್ಲ ಕಟ್ ಮಾಡ್ಕೊಳ್ಳೋವಾಗ ಅದರಲ್ಲಿ ಹಾರ್ಟ್ ಕಾಣಿಸ್ತಿತ್ತು, ನಿಮಗೆ ತೋರಿಸೋಣ ಅಂತ ತೋರಿಸ್ದೆ. ಹಾಗೆ ನಮಗೆ ಬೇಕಾಗಿರೋದು ಕ್ಯಾರೆಟ್ ತುರಿ. ನಾನು ಸ್ವಲ್ಪ ಕ್ಯಾರೆಟ್ನ ತುರಿದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ, ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆನಿಯನ್ನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾವಿಲ್ಲಿ ಇವಾಗ ಆ್ಯಡ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಖಾರದ ಪುಡಿ, ಹಾಗೆ ಚಿಟಿಕೆಯಷ್ಟು ಅರಿಶಿನ ಪುಡಿ ಇಲ್ಲಿ ಆ್ಯಡ್ ಮಾಡ್ಕೋಬೇಕು ನಾವು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನ ಚೆನ್ನಾಗಿ ಇದ್ರ ಜೊತೆಗೆ ಮೊಟ್ಟೆನ ಒಡೆದು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ನಾವು. ಚೆನ್ನಾಗಿ ಬೀಟ್ ಮಾಡಿಟ್ಕೊಂಡು ಒಂದೆರಡೇ ನಿಮಿಷ, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ, ಚೆನ್ನಾಗಿ ಬೀಟ್ ಮಾಡಿಕೊಂಡು ಎಗ್ ಪಡ್ಡು ಮಾಡ್ಕೊಳ್ಳೋಣ. ನನ್ನ ಮಗಳಿಗಂತೂ ತುಂಬ ಇಷ್ಟ ಇದು. ಅವ್ರಿಗೆ ಫ್ರೈಡೇ ಸ್ಕೂಲಿಗೆ ಎಗ್ಗಿಂದ ಮಾಡಿರೋಂಥದ್ದು ಏನಾದರೂ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಲಿಕ್ಕೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಹಾಗಾಗಿ ನಾನಿದು ಪ್ರತಿ ಫ್ರೈಡೇ ಅವಳಿಗೆ ಏನಾದರೂ ಸ್ಪೆಷಲಾಗಿ ಮಾಡಬೇಕು. ಒಂದೇ ಒಂದು ಮಾಡಿದರೆ ಏನೂ ತಿನ್ನಲ್ಲ ಅವಳು. ಮತ್ತು ಇಲ್ಲಿ ನಾನು ಜಾಸ್ತಿ ಖಾರ ಯೂಸ್ ಮಾಡ್ತಿಲ್ಲ, ಅವಳು ಬಾಯಲ್ಲೆಲ್ಲ ಸ್ವಲ್ಪ ಗುಳ್ಳೆಗಳಾಗ್ಬಿಟ್ಟಿದೆ, ಖಾರ ತಿಂತಾ ಇಲ್ಲ. ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಏನೂ ಯೂಸ್ ಮಾಡ್ತಿಲ್ಲ ನಾನು. ನೋಡ್ತಿರ್ಬೋದು ನೀವಿಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ, ಇಷ್ಟಾದರೆ ಸಾಕು. ಇವಾಗ ನಾವು ಪಡ್ಡು ಮಾಡೋ ಪಾತ್ರೆಗೆ ಎಣ್ಣೆ ಸವರ್ಕೊಂಡು ಕಾಯಿಸ್ಕೊಳ್ಳೋಣ. ಸ್ವಲ್ಪ ಕಾದ ನಂತರ ನಾವಿಲ್ಲಿ ರೆಡಿ ಮಾಡಿಟ್ಕೊಂಡಿರೋಂಥ ಎಗ್ನ ಬೀಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದೆರಡು ನಿಮಿಷ ಬಿಟ್ಕೊಂಡು ಹಾಗೆ ಅದನ್ನ ಪಲ್ಟಾಯಿಸ್ಬಿಟ್ಟು ಎರಡು ಸೈಡ್ ಚೆನ್ನಾಗಿ ಕಾಯಿಸ್ಕೊಂಡ್ರೆ ನಮ್ಮ ಇವತ್ತಿನ ರೆಸಿಪಿ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಹಾಕ್ಕೊಂಡು ಇನ್ನೊಂದು 2ರಿಂದ 3 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಡ್ತೀನಿ. ಇದು ಬೆಂದಮೇಲೆ ನೀವು ನೋಡ್ತಿರ್ಬೋದು, ಇಲ್ಲಿ ನೋಡಿ ಇದು ತಳ ಬಿಡ್ತಾ ಇದೆ ಚೆನ್ನಾಗಿ. ಇದನ್ನ ಇವಾಗ ನಾವು ಹಾಗೆ ತಿರುಗಿಸಿ ಹಾಕ್ಕೊಂಡು ಎರಡು ಸೈಡ್ ಒಂದೇ ಥರ ಬೇಯಿಸ್ಕೋಬೇಕು. ಫ್ಲಫಿಯಾಗಿ ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ವಿಡಿಯೋ ಶುರುನಲ್ಲೇ ನೀವು ನೋಡಿರ್ಬೋದು, ನನ್ನ ಮಗಳು ಆಗಿದ ತಕ್ಷಣವೇ ಅಮ್ಮ ಬೇಕು ಕೊಡು ಅಂತ ಕೇಳ್ತಾ ಇದ್ಲು, ಅಷ್ಟು ಇಷ್ಟಪಡ್ತಾಳೆ. ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.